ಅಲಸಂಡೆ ಬಳಸ್ಕೊಂಡು ಒಂದು ರುಚಿಕರ ಪಲ್ಯ ಮಾಡೋಣ ಬನ್ನಿ. ಕಾಯಿ ಸಾಸಿವೆ ಮಸಾಲೆ ಹಾಕಿ ಮಾಡಿರೋದು, ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಡ, ಒಂದು ಸಾಂಪ್ರದಾಯಿಕ ಸಾತ್ವಿಕ ರುಚಿಯ ಪಲ್ಯ ಅಂತ ಹೇಳ್ಬೋದು. ಬಹಳ ರುಚಿಯಾಗಿರುತ್ತೆ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಅಲಸಂಡೆದು ತುದಿ ಬುಡ ಎಲ್ಲ ತೆಗೆದು ಆರಿಸಿ ತೊಳೆದು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ಪಲ್ಯಕ್ಕೆ ಸಣ್ಣದಾಗಿ ಹೆಚ್ಚಿದರೆ ರುಚಿ ಜಾಸ್ತಿ. ಆಮೇಲೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ ಹಾಕಿ ಒಗ್ಗರಣೆನ ಮಾಡ್ಕೊಳ್ಬೇಕು. ನಾವು ಅಲಸಂಡೆ ಅಂತ ಕರಿತೀವಿ, ಕೆಲವರು ಅಲಸಂದೆ ಅಂತಾರೆ. ನೀವು ಹೇಗೆ ಕರಿತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡೆ. ಕರಿಬೇವನ್ನು ಯಾರು ಎತ್ತಿಡಬಾರ್ದು ಅಂದರೆ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ನಾನು ಯಾವಾಗಲೂ ಹಾಗೆ ಮಾಡ್ತೀನಿ. ಇವಾಗ ವಿಡಿಯೋ ಮಾಡ್ತಾ ಇರೋದ್ರಿಂದ ಇಡೀ ಎಲೆನ ಹಾಕಿದೆ. ಆಮೇಲೆ ಒಂದು ದೊಡ್ಡ ಚಿಟಿಕೆ ಅರಿಶಿನ, ದೊಡ್ಡ ಚಿಟಿಕೆ ಇಂಗನ್ನು ಸೇರಿಸ್ಕೊಂಡೆ. ಈ ಟೈಮಲ್ಲಿ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅದು ಎಲ್ಲ ಸೀದು ಹೋಗಬಾರ್ದು ಅಂತ. ಸ್ಟೀಲ್ ಬಾಣಲೆ ಎಲ್ಲ ಬೇಗ ಸೀದು ಹೋಗುತ್ತೆ, ಅದಕ್ಕೋಸ್ಕರ. ಸಣ್ಣದಾಗಿ ಹೆಚ್ಚಿರುವಂತಹ ಅಲಸಂಡೆ, ರುಚಿಗೆ ತಕ್ಕ ಹಾಗೆ ಉಪ್ಪು, ಸುಮಾರು 1 ಚಮಚ ಉಪ್ಪು ಹಾಕಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಬೆಲ್ಲ ಹಾಕಿದ್ದೀನಿ. ಈ ಥರದ ರೆಸಿಪಿಗಳಿಗೆ ಸ್ವಲ್ಪ ಬೆಲ್ಲ ಹಾಕ್ತಾರೆ. ಸ್ವಲ್ಪ ಬೆಲ್ಲ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಆದರೆ ನಿಮ್ಗೆ ಇಷ್ಟ ಇಲ್ಲ, ಸಿಹಿ ಏನು ಆಗೋದಿಲ್ಲ, ಆದರೂ ಬೆಲ್ಲ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇಷ್ಟು ಪದಾರ್ಥಗಳನ್ನು ಹಾಕಿದ ಮೇಲೆ ನಾನು 1 ನಿಮಿಷಗಳ ಕಾಲ ದೊಡ್ಡ ಉರಿಯಲ್ಲಿ ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಯಾವುದೇ ಪಲ್ಯನ ನೀವು ಈ ರೀತಿ ಮಾಡಿದ್ರೆ ಬೇಗ ಬೇಯೋದಕ್ಕೆ ಸುಲಭ ಆಗುತ್ತೆ. ಹುರಿದಾದಮೇಲೆ ಒಂದು 1/4 ಕಪ್ಪಷ್ಟು ನೀರನ್ನು ಹಾಕಿ ಸಣ್ಣ ಉರಿಯಲ್ಲಿ ಮುಚ್ಚಿ ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ. ಒಳ್ಳೆ ಎಳೆ ಅಲಸಂಡೆ ಏನಾದ್ರು ಆದರೆ ಬೇಗ ಬೆಂದುಬಿಡುತ್ತೆ. ಆಮೇಲೆ ಆ ಟೈಮಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ ಹಸಿ ತೆಂಗಿನ ತುರಿ, 2 ರಿಂದ 3 ಒಣಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು 1/4 ಚಮಚದಷ್ಟು ಸಾಸಿವೆ ಬೇಕಾದ್ರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು. ನೀರು ಹಾಕದೆ ಪುಡಿ ಮಾಡಿ ಇಟ್ಕೊಳ್ಬೇಕು. ಇಲ್ಲಿ ಅಲಸಂಡೆ ಬೆಂದಾದಮೇಲೆ ಒಂದು ಮೆತ್ತಗೆ ಬೆಂದಿರಬೇಕು, ಇನ್ನೊಂದು ಅದರಲ್ಲಿ ನೀರು ನೋಡಿ ಪೂರ್ತಿ ಆರಿರಬೇಕು, ನೀರೇನು ಇರಬಾರ್ದು. ಆ ಟೈಮಲ್ಲಿ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ, ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕಿ ಚೆನ್ನಾಗಿ ಮಚ್ಚಬೇಕು. ಬೇಕಾದರೆ ಇನ್ನೊಂದು 1 ನಿಮಿಷದಷ್ಟು ಹೊತ್ತು ಮುಚ್ಚಿ ಒಂದು ಸ್ವಲ್ಪ ಅಲ್ಲೇ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಅಂದರೆ ಸುಮ್ಮನೆ ಹಾಗೆ ಹಸಿ ಇದ್ದರೆ ಹಾಳಾಗ್ಬೋದು, ಅದಕ್ಕೋಸ್ಕರ ಚೆನ್ನಾಗಿ ಅದು ಬೇಯೋ ಥರ ಮಚ್ಚಿ ಸ್ಟವನ್ನು ಆಫ್ ಮಾಡಿದ್ರೆ ಆಯಿತು. ಅನ್ನದ ಜೊತೆ, ಚಪಾತಿ ಜೊತೆ ಎಲ್ಲ ತುಂಬ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.